ಮುಂದಿನ ಪ್ರಶಸ್ತಿ ಯಾವುದು, ಯಾರಿಗೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಚಂದ್ರು ಅಯ್ಯರ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಬೆಂಗಳೂರು, ಹಾಗೆಯೇ ಡೆಪ್ಯೂಟಿ ಟ್ರೇಡ್ ಕಮಿಷನರ್ ಫಾರ್ ಇನ್ವೆಸ್ಟ್ಮೆಂಟ್ ಸೌತ್ ಏಷ್ಯಾ, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ ಡಿ ಪಿ ಸತೀಶ್. So really happy to announce this award because we were here in their factory 2 weeks ago with Minister M.B. Patil and our High Commissioner, and this organization is a great example of India-UK collaboration which happened 100 years ago when the soap making technology came from the UK to make this business what it is today called and famous for, the Mysore Sandal soap. Please give it up. The award goes to KSDL. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಹೆಮ್ಮೆಯ KSDLಗೆ ಇದೀಗ ಪ್ರಶಸ್ತಿಯ ಗೌರವ. ಸಂಸ್ಥೆಯ ಒಂದು ಪರಿಶ್ರಮ ಹೇಗಿತ್ತು, ಸುದೀರ್ಘವಾದ ಪಯಣ ಹೇಗಿತ್ತು, ಸಾಧನೆ ಹೇಗಿದೆ, ಆ ಕುರಿತಾದ ಒಂದು ಕಿರುಚಿತ್ರ ಇದೆ. ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಶ್ರೀಗಂಧದ ಪರಿಮಳವನ್ನ ದೇಶ ವಿದೇಶಗಳಲ್ಲಿ ಪಸರಿಸುತ್ತಿರುವ ಕನ್ನಡಿಗರ ಹೆಮ್ಮೆಯ ಸೋಪ್. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕನಸು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಇವೆರಡರ ಸಮ್ಮಿಳಿತದಿಂದ 1916ರಲ್ಲಿ ಜನ್ಮ ತಾಳಿದ್ದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. 109 ವರ್ಷಗಳಲ್ಲಿ ಜನರ ಬದುಕಿನ ಭಾಗವಾಗಿ ಬೆಳೆದಿರುವುದು ವಿಶೇಷ. ಸೋಪುಗಳು, ಡಿಟರ್ಜೆಂಟ್ಸ್ ಮತ್ತು ಕಾಸ್ಮೆಟಿಕ್ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರುವ ಮೈಸೂರು ಸ್ಯಾಂಡಲ್ 2024-25ರಲ್ಲಿ ದಾಖಲೆಯ 1785.99 ಕೋಟಿ ರೂಪಾಯಿಗಳ ವಹಿವಾಟಿನೊಂದಿಗೆ 415 ಕೋಟಿಗಳ ಲಾಭ ಗಳಿಸಿದೆ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ವಲಯದ ಕಂಪನಿ KSDL. 2022-23ರಲ್ಲಿ 182.49 ಕೋಟಿ ರೂಪಾಯಿಗಳ ಲಾಭ ಹೊಂದಿದ್ದ KSDL 2 ವರ್ಷಗಳ ಅಂತರದಲ್ಲಿ ದುಪ್ಪಟ್ಟಿಗಿಂತಲೂ ಜಾಸ್ತಿ ಲಾಭ ಪಡೆಯಲು ಕಾರಣ ದೂರದೃಷ್ಟಿಯ ನಾಯಕ, ಕರ್ನಾಟಕ ಸರ್ಕಾರದ ಹೆಮ್ಮೆಯ ಬೃಹತ್ ಕೈಗಾರಿಕೆ ಸಚಿವ ಶ್ರೀ ಎಂ.ಬಿ. ಪಾಟೀಲ್. ಎಂ.ಬಿ. ಪಾಟೀಲ್ ಅವರ ದೂರದೃಷ್ಟಿಯ ಯೋಜನೆಗಳು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಗೆ ಹೊಸ ಮೆರುಗು ತಂದುಕೊಟ್ಟಿದೆ. ಅಪ್ಪಾಜಿ ಎಸ್ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ KSDL ಸಂಸ್ಥೆ ಲಾಭದಾಯಕವಾಗಿ ಮುನ್ನಡೆಯುತ್ತಿದೆ. ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಪ್ರಶಾಂತ್ PKM ಹಗಲಿರುಳು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವುದರ ಪ್ರತಿಫಲವೇ ಮೈಸೂರು ಸ್ಯಾಂಡಲ್ ಪರಿಮಳ ಕರ್ನಾಟಕದ ಗಡಿದಾಟಿ ಜಗತ್ತಿನೆಲ್ಲೆಡೆ ಪಸರಿಸುತ್ತಿರುವುದು. 2028ರೊಳಗೆ 5,000 ಕೋಟಿ ರೂಪಾಯಿಗಳ ವಹಿವಾಟಿನ ಗುರಿ ಹೊಂದಿರುವ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ಗಳನ್ನು ಜನರಿಗೆ ಮುಟ್ಟಿಸುತ್ತಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಆ್ಯಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಹೆಮ್ಮೆಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ KSDLನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ PKM ಅವರನ್ನ. ಅಭಿನಂದನೆಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ಈ ನ್ಯೂಸ್ 18 ಕನ್ನಡದವರಿಗೆ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಕಂಪನಿಯನ್ನು ತಮ್ಮ ಸಲಹೆ, ಸೂಚನೆ ಮತ್ತು ಈ ಮಾರ್ಗದರ್ಶನ ಮತ್ತು ಈ ದೃಢ ನಿರ್ಧಾರದಿಂದ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂಥ ನಮ್ಮ ಈ ಕೈಗಾರಿಕಾ ಸಚಿವರಾದಂಥ M.B. ಪಾಟೀಲ್ ಸಾಹೇಬರ ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೆಯೇ ಬಂದಂತಹ ನಮ್ಮ ಅಧ್ಯಕ್ಷರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ಆ ಯಶಸ್ಸನ್ನು ಮುಂದುವರಿಸ್ಕೊಂಡು ಹೋದರು. ನನ್ನ ಜೊತೆಗೆ ಹಗಲಿರುಳು ದುಡಿದಂತಹ ನಮ್ಮ ಕಂಪ್ನಿ GM ಅಡ್ಮಿನ್ ಆಗಿರ್ಬೋದು, GM ಮಾರ್ಕೆಟಿಂಗ್ ಆಗಿರ್ಬೋದು, GM ಫೈನಾನ್ಸ್ ಆಗಿರ್ಬೋದು, ಮತ್ತು ಎಲ್ಲ ಕಾರ್ಮಿಕ ವರ್ಗದವರು ಈ ಯಶಸ್ಸಿಗೆ ಪಾತ್ರರು ಮೇಡಮ್. ನಾವು ಒಂದು ಈ ಸಂದಿಗ್ಧ ಪರಿಸ್ಥಿತಿಯಿಂದ ಈ ವರ್ಷ FMCG ಕಂಪನಿಯ ಒಳಗೆ 14-15% ಗ್ರೋತ್ ರೇಟಲ್ಲಿ ನಂಬರ್ 1 ಬಂದಿದ್ದೀವಿ. 2030ಕ್ಕೆ ನಾವು 3,000 ಕೋಟಿಯಿಂದ 5,000 ಕೋಟಿಗೆ ಈ ತಲುಪುವಂಥ ಎಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಮೇಡಮ್.
ತುಂಬಾ ಜನ ರಿಕ್ವೆಸ್ಟ್ ಇದು, ತಮನ್ನ ಅವ್ರನ್ನ ಇತ್ತೀಚೆಗೆ ರಾಯಭಾರಿ ಮಾಡಿದ್ರಿ, ತೆರೆ ಮೇಲೆ ಯಾವಾಗ ನೋಡ್ಬೋದು ತಮನ್ನ ಅವ್ರನ್ನ ಮೈಸೂರು ಸ್ಯಾಂಡಲ್ ಸೋಪ್ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ಎಲ್ಲ ಅಗ್ರಿಮೆಂಟ್ ಆಗಿದೆ. ದೇವರ ದಯದಿಂದ ಆಗಸ್ಟ್ ಒಳಗೆ ನಾವು ಅವ್ರನ್ನ ಈ ತೆರೆ ಮೇಲೆ ತರ್ತಾ ಇದ್ದೀವಿ. ಕನ್ನಡ ನೆಲ ಜಲ ಭಾಷೆಗೆ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಇಟ್ ಇಸ್ ಎ ಪ್ಯೂರ್ಲಿ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದಕ್ಕೆ ಎಲ್ಲರೂ ಮತ್ತು ಇಂಡಸ್ಟ್ರಿಯವರು ನಮ್ಮ ಜೊತೆಗೆ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿನೂ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ KSDL ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಎಲ್ಲ ಸಿಬ್ಬಂದಿಗೂ. I think along with Prashant, this award is very well deserved by the minister who is responsible for the turnaround. So I'm going to invite Minister Patil to come here, sir. Please come. Please, sir. This, we need to celebrate this. And we need to get you to open up their boutique shop in London very soon. ಒಂದೇ ವರ್ಷದಲ್ಲಿ 106% ಆದಾಯ ಗಳಿಕೆ ಹೆಚ್ಚಿಸಿಕೊಂಡ ಶ್ರೇಯಸ್ಸು ಇದರ ಹಿಂದಿನ ಶ್ರಮಜೀವಿ ಅಂತ ಅದು ಸಚಿವರಾಗಿರುವಂಥ MB ಪಾಟೀಲ್ ಅವರು ಕೂಡ ಕಾರಣಕರ್ತರಾಗಿರೋದ್ರಿಂದ ಇದರ ಸಮಪಾಲು ಅವರಿಗೂ ಸಲ್ಲುತ್ತೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೇಡಮ್ ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ಲರ ಪರಿಶ್ರಮ, ಆ ಪರಿಶ್ರಮಕ್ಕೆ ತಕ್ಕಂಥ ಒಂದು ಬೆಲೆ ಅಂತೇಳಿ ನನಗೆ ತುಂಬ ಖುಷಿಯಾಗಿದೆ ಮೇಡಮ್. ಆ್ಯಂಡ್ ಥ್ಯಾಂಕ್ಸ್ ಟು ನ್ಯೂಸ್ 18 ಇಂಥ ಒಂದು ಒಳ್ಳೆ ಮೂಮೆಂಟಲ್ಲಿ ನಮ್ಮನ್ನು ಗುರುತಿಸಿ ಒಂದೆಲ್ಲ ಗೌರವಿಸಿದ್ದಾರೆ. ಓಕೆ. ಆ್ಯಂಡ್ ತುಂಬ ಬ್ಯುಸಿ ಇದ್ರಿ ಸರ್, ಬಟ್ ಆದ್ರೂ ಬಂದಿದ್ದೀರಿ ಇವತ್ತು. ಆ್ಯಂಡ್ ಒಂದು VTನ ನೋಡಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ 2020ಕ್ಕೂ 2024ಕ್ಕೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಲಾಭನೂ ಕೂಡ ಹೆಚ್ಚಾಗಿದೆ. ಸೊ ಈ ಒಂದು ಕ್ಷಣದಲ್ಲಿ ನಿಮಗೆ ಈ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು ಎಷ್ಟು ಮಟ್ಟಿಗೆ ಸಂಭ್ರಮ ಇದೆ KSDL? ಮೇಡಮ್ ತುಂಬ ಸಂಭ್ರಮ ಇದೆ. ಪ್ರತಿಯೊಬ್ಬ ಕಾರ್ಮಿಕರು ಯಾರು ಏನು ಹಗಲಿರುಳು ಎಲ್ಲ ದುಡಿದಿದ್ದಾರೆ, ಅವರ ಈ ಬೆವರಿಗೆ ಬಂದಂಥ ಇದು ಪ್ರತಿಫಲ. ನಿಜವಾಗ್ಲೂ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್.